ಈ ಒಂದು ವಿಡಿಯೋ ಗೂಗಲ್ ಲೆನ್ಸ್ನ ಬಗ್ಗೆ. ಗೂಗಲ್ ಲೆನ್ಸ್ನ ಯೂಸಸ್ ಏನಂತಂದ್ರೆ, ನೀವು ಯಾವ್ದಾದ್ರು ಒಂದು ವಸ್ತುನ ಇಷ್ಟಪಟ್ಟಿದ್ರೆ ಅಂದ್ರೆ ಜಸ್ಟ್ ಇಮೇಜ್ ತಗೊಂಡ್ರೆ ಸಾಕು, ನೀವು ಆ ವಸ್ತು ಎಲ್ಲಿ ಸಿಗುತ್ತೆ, ಅದೊಂದು ಪ್ರೈಸ್ ಎಷ್ಟು, ಕಾಸ್ಟ್ ಎಷ್ಟು ಅಂತ ಈಸಿಯಾಗಿ ನಾವು ಕಂಡುಹಿಡಿಬಹುದು. ಸೊ ನಾರ್ಮಲ್ ಆಗಿ ಹೇಗೆ ಯೂಸ್ ಮಾಡೋದು ಅಂತಂದ್ರೆ, ಕೆಲವೊಂದು ಮೊಬೈಲ್ ಅಲ್ಲಿ ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿದಾಗ ಗೂಗಲ್ ಅಸಿಸ್ಟೆಂಟ್ ಬರುತ್ತೆ. ಕೆಲವೊಂದು ಮೊಬೈಲ್ ಅಲ್ಲಿ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಡೆಡ್ ಹ್ಯಾಂಡ್ ಇಂದ ನೀವು ಮೇಲ್ಗಡೆ ಎಳೆದಾಗ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಈಗ ನಾನ್ ಮಾಡ್ತಾ ಇರೋದಂದ್ರೆ, ನನ್ನ ಮೊಬೈಲ್ ಅಲ್ಲಿ ಏನಂದ್ರೆ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಇಂದ ನಾನು ಎಳೆದಾಗ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಈ ಒಂದು ಗೂಗಲ್ ಅಸಿಸ್ಟೆಂಟ್ ಓಪನ್ ಆಯಿತು. ಕೆಲವೊಂದು ಮೊಬೈಲ್ಗಳಲ್ಲಿ ಡೆಡಿಕೇಟೆಡ್ ಬಟನ್ ಕೂಡ ಇರುತ್ತೆ. ಈಗ ನಿಮಗೆ ಫಸ್ಟ್ ನಿಮಗೆ ಆ ಒಂದು ಮೈಕ್ ತರ ಕಾಣಿಸ್ತಿಲ್ಲ, ಮೈಕ್ ಪಕ್ಕ ಒಂದು ನಿಮಗೆ ಕ್ಯಾಮ್ರಾ ತರ ಕಾಣಿಸ್ತಿದೆ, ಅದನ್ನು ನಾವು ಗೂಗಲ್ ಲೆನ್ಸ್ ಅಂತ ಹೇಳೋದು. ಲೆನ್ಸ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೆನ್ಸ್ ನ ಕ್ಲಿಕ್ ಮಾಡಿದಾಗ ನಾನು ಒಂದು ಬುಕ್ಸ್ ನ ಬೈ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಜುಗಾರಿ ಕ್ರಾಸ್ ಅಂತ. ಜಸ್ಟ್ ಅದನ್ನ ಕ್ಲಿಕ್ ಮಾಡ್ತೀನಿ. ಆ ಒಂದು ಕ್ಲಿಕ್ ಮಾಡಿದಾಗ, ಆ ಸರ್ಚ್ ಐಕನ್ ಕ್ಲಿಕ್ ಮಾಡಿದಾಗ ನಿಮಗೆ ಅದೊಂದು ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಲೋಡ್ ಆಯ್ತು. ಈಗ ನೋಡ್ತಾ ಇರಬಹುದು ನೀವು, ಜುಗಾರಿ ಕ್ರಾಸ್ ಬುಕ್ ರೇಟಿಂಗ್ ಕೂಡ ತೋರಿಸ್ತೆ, ಅದೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಿದೆ. ಮತ್ತೆ ಆ ಬುಕ್ ಎಲ್ಲ ಅವೈಲಬಿಲಿಟಿ ಸಿಗುತ್ತೆ ಅಂತ ತೋರಿಸ್ತೆ. ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಅದೇ ರೀತಿ ಎಲ್ಲೆಲ್ಲಿ ಯಾವ್ಯಾವ ಸೆಟ್ ಅವೈಲಬಿಲಿಟಿ ಇದೆ ಅದನ್ನು ಪೂರ್ತಿ ತೋರಿಸ್ತಿದೆ. ಮತ್ತೆ ರಿಲೇಟೆಡ್ ಬುಕ್ಸ್ ಕೂಡ ನಿಮಗೆ ಸಜೆಷನ್ ತೋರಿಸ್ತಿದೆ. ಈ ರೀತಿ ನಾವು ಈಸಿಯಾಗಿ ಒಂದು ಇಮೇಜ್ ಮುಖಾಂತರ ನಾವು ಆ ಒಂದು ವಸ್ತು ಎಲ್ಲಿ ಸಿಗ್ತವೆ, ಎಲ್ಲೆಲ್ಲಿ ಸಿಗ್ತವೆ ಅಂತ ಕೂಡ ತಿಳ್ಕೊಬಹುದು. ಅದೇ ರೀತಿ ಕಾಸ್ಟ್ ಕೂಡ ತಿಳ್ಕೊಬಹುದು ಆ ಒಂದು ವಸ್ತುವಿನ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ಜುಗಾರಿ ಕ್ರಾಸ್ ಅದು ಕನ್ನಡದಲ್ಲಿದೆ. ನಾನು ಈಗ ಕನ್ನಡದ ಕೆಲವು ಸತಿ ಏನಾಗುತ್ತೆ ಅಂದ್ರೆ, ನಾನು ಇಂಗ್ಲೀಷಲ್ಲಿ ಓದ್ಬೇಕಂತ ನಾನು ತಿಳ್ಕೊಳ್ತೀನಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದನ್ನ ಈಸಿಯಾಗಿ ನಾನು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡಬಹುದು. ನಿಮ್ಗೆ ಅಲ್ಲಿ 3 ಗೆರೆಗಳು ಕಾಣಿಸ್ತಿದೆ, ಅದನ್ನ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಸೆಕೆಂಡ್ ಸರ್ಕಲ್ ಅಲ್ಲಿ ಟ್ರಾನ್ಸ್ಲೇಟರ್ ಅಂತ ಅದು ನಿಮಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆಯಲ್ಲ, ರಾಂಗ್ ಸಿಂಬಲ್ ಇದೆಯಲ್ಲ, ಅದ್ರ ಪಕ್ಕ ಕ್ಲಿಕ್ ಮಾಡಿದಾಗ ನಿಮಗೆ ಟ್ರಾನ್ಸ್ಲೇಟರ್ ಅಂತ ಆ ಒಂದು ಇಮೇಜ್ ಕಂಪ್ಲೀಟ್ ಆಗಿ ಇಂಗ್ಲೀಷಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ತಾ ಇರಬಹುದು ನೀವು, ಈಗ ಜುಗಾರಿ ಕ್ರಾಸ್ ಅಂತ ಪೂರ್ತಿಯಾಗಿ ಇಂಗ್ಲೀಷಾಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಇಂಗ್ಲೀಷಲ್ಲಿ ಇದ್ರೂ ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು, ಕನ್ನಡದಲ್ಲಿ ಇದ್ರೂ ಇಂಗ್ಲೀಷ್ ಟ್ರಾನ್ಸ್ಲೇಟ್. ನೀವು ಇಲ್ಲಿ ಮೇಲ್ಗಡೆ ಕಾಣಿಸೋ ಆಟೋ ಡಿಟೆಕ್ಟ್ ಅಂತ ಆ ಒಂದು ಆಟೋ ಡಿಟೆಕ್ಟ್ ನೀವು ಇಂಗ್ಲೀಷಲ್ಲಿ ಇದ್ರೆ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೋಬಹುದು, ಕನ್ನಡದಲ್ಲಿ ಇದ್ರೆ ಇಂಗ್ಲೀಷ್ನ ಕನ್ವರ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್, ಅದೇ ರೀತಿ ನಿಮಗೆ ಕೆಳಗಡೆ ಒಂದು ಇಮೇಜ್ ಕಾಣಿಸ್ತಿರ್ಬೋದು, ಕಾಪಿ ಆಲ್ ಅಂತ. ಆ ಒಂದು ಕಾಪಿ ಆಲ್ ಅಂತಂದ್ರೆ, ಆ ಒಂದು ನೀವು ಫಾರ್ಮ್ಯಾಟ್ ನೀವು ಇಮೇಜ್ ತಗೊಂಡಿದ್ದೀರಾ, ಆ ಒಂದು ಇಮೇಜ್ ನ ನೀವು ಆ ಇಮೇಜ್ ಅಲ್ಲಿ ಇರೋ ಲೆಟರ್ ನ ನೀವು ಹೇಗೆ ನಾವು ಟೈಪ್ ಮಾಡ್ದಾನೆ ಕಾಪಿ ಮಾಡ್ಕೋಬಹುದು. ಈ ಒಂದು ಆಪ್ಷನ್ಸ್ ಕೂಡ ನಿಮಗೆ ಗೂಗಲ್ ಲೆನ್ಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಜಸ್ಟ್ ನಾನು ಆ ಒಂದು ಇಮೇಜ್ ಅಲ್ಲಿರೋ ಒಂದು ಕಂಟೆಂಟ್ ನಾನು ಲೆಟರ್ ಆಗಿ ಫಾರ್ಮೇಟ್ ಆಯಿತು. ಈ ಒಂದು ಆಪ್ಷನ್ಸ್ ಇಂದ ನಾನು ಕಾಪಿ ಆಲ್ ಕೊಟ್ಟರೆ ಅದೊಂದು ಇಮೇಜು ನನಗೆ ಲೆಟರ್ ಟೆಸ್ಟ್ ಆಗಿ ಫಾರ್ಮೇಟ್ ಆಗುತ್ತೆ. ಆ ಒಂದು ಇಮೇಜ್ ನಾನು ಬೇಕಾದ್ರೆ ಜಸ್ಟ್ ನಾನು ಈಗ ನೋಡ್ತಾ ಇರ್ಬೋದು, ನಮಗೆ ಖಾಲಿ ಇದೆ, ಜಸ್ಟ್ ಪೇಸ್ಟ್ ಆಪ್ಷನ್ ಕೊಟ್ಟರೆ ಕಾಪಿ ಆಗಿರುತ್ತೆ. ಪೇಸ್ಟ್ ಆಪ್ಷನ್ ಕೊಟ್ಟಾಗ ಆ ಒಂದು ಇಮೇಜ್ ಇರೋದು ಟೆಸ್ಟ್ ಫಾರ್ಮೇಷನ್ ಆಗಿ ನಾನು ಈಸಿಯಾಗಿ ಯಾವುದೋ ಒಂದು ಇಮೇಜ್ ಈಸಿಯಾಗಿ ನಾನು ಟೆಸ್ಟ್ ಫಾರ್ಮೇಷನ್ಗೆ ತಗೋಬಹುದು. ನೆಕ್ಸ್ಟ್ ಆಪ್ಷನ್ ಏನಂದ್ರೆ ಸ್ನೇಹಿತರೆ, ನಾನು ಒಂದು ಟಿ ಶರ್ಟ್ ಬೈ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಒಂದು ಇಮೇಜ್ ಕೂಡ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಒಂದು ಇಮೇಜ್ ಇಂದ ನಾನು ಆ ಒಂದು ಟಿ ಶರ್ಟ್ ಎಲ್ಲೆಲ್ಲಿ ಸಿಗುತ್ತೆ, ಆ ಒಂದು ಕಾಸ್ಟ್ ಎಷ್ಟು ಪ್ರೈಸ್ ಇದೆ, ಆ ಒಂದು ಟಿ ಶರ್ಟ್ ನ ಪ್ರೈಸ್ ಎಷ್ಟು ಅಂತ ನಾನು ಇದೇ ಕಂಡುಹಿಡ್ಕೋಬಹುದು. ಈಗ ನಾನು ನೋಡ್ತಾ ಇರ್ಬೋದು ನೀವು, ಈಗ ಮತ್ತೆ ನಾನು ಗೂಗಲ್ ಲೆನ್ಸ್ ನ ಹೋಗ್ತಿದ್ದೀನಿ. ಮತ್ತೆ ನಾನು ಗೂಗಲ್ ಲೆನ್ಸ್ ಕ್ಲಿಕ್ ಮಾಡಿದೆ. ಈ ಗೂಗಲ್ ಲೆನ್ಸ್ ಈಗ ನೋಡ್ತಾ ಇರ್ಬೋದು ನೀವು, ಜಸ್ಟ್ ನಾನು ಟ್ಯಾಪ್ ಮಾಡಿದೆ. ಆ ಒಂದು ಟ್ಯಾಪ್ ಮಾಡಿ ನಾನು ಸರ್ಚ್ ಐಕಾನ್ ಕೊಡ್ತೀನಿ. ಆ ಒಂದು ಟ್ಯಾಪ್ ಇಂದ ರಿಲೇಟೆಡ್ ರಿಸಲ್ಟ್ ಕೊಡುತ್ತೆ, ಎಲ್ಲಿ ಒಂದು ಟಿ ಶರ್ಟ್ ಸಿಗುತ್ತೆ ಅಂತ. ಕೆಲವೊಂದು ಸಲ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ, ಕೆಲವೊಂದು ಸಲ ಏನಂದ್ರೆ ರಿಲೇಟೆಡ್ ಟಿ ಶರ್ಟ್ ಕೂಡ ತೋರಿಸುತ್ತೆ. ಈಗ ಅಬ್ಸರ್ವ್ ಮಾಡ್ತಿರ್ಬೋದು, ಈಗ ಎಕ್ಸಾಕ್ಟ್ ಆಗಿ ಏನು ತೋರಿಸ್ತಾ ರಿಲೇಟೆಡ್ ಟಿ ಶರ್ಟ್ ಕೊಟ್ಟು ನೀವು ಒಂದು ಸ್ವಲ್ಪ ಝೂಮ್ ಇನ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಾನು ಮತ್ತೆ ಝೂಮ್ ಇನ್ ಮಾಡ್ತೀನಿ, ಹೈಲೈಟ್ ಮಾಡ್ಕೋಬೇಕು. ಈ ಒಂದು ಹೈಲೈಟ್ ಮಾಡ್ತೀನಿ. ಈಗ ಈ ಒಂದು ಹೈಲೈಟ್ ಮಾಡ್ತೀನಿ. ಇಲ್ಲಿ ಹೈಲೈಟ್ ಮಾಡಿದ್ರೆ ಎಕ್ಸಾಕ್ಟ್ ಟಿ ಶರ್ಟ್ ನಿಮಗೆ ಸಿಕ್ತು. ನಿಮಗೆ ಕರೆಕ್ಟ್ ಆಗಿ ಹೈಲೈಟ್ ಮಾಡ್ಕೋಬೇಕು. ಆ ಪಾಯಿಂಟ್ ನ ನೀವು ಸರ್ಕಲ್ ಇರೋದನ್ನ ಒಂದು ಆಬ್ಜೆಕ್ಟ್ಗೆ ನೀವು ಹೈಲೈಟ್ ಮಾಡಿದಾಗ ನೀವು ಎಕ್ಸಾಕ್ಟ್ ಟಿ ಶರ್ಟ್ ಕೂಡ ಈಸಿಯಾಗಿ ಸಿಗ್ತವೆ ನಿಮಗೆ. ಯಾವ್ಯಾವ ಸೈಟಲ್ಲಿ ದೊರಕುತ್ತೆ ಅಂತ ಚಾಯ್ಸ್.com ಮತ್ತೆ ಬೇರೆ ಬೇರೆ ಯಾವುದೊಂದು ಸೈಟಲ್ಲೆಲ್ಲ ದೊರಕುತ್ತಿದೆ. ನೀವು ಈಸಿಯಾಗಿ ಟಿ ಶರ್ಟ್ ಕೂಡ ಈಸಿಯಾಗಿ ಬೈ ಮಾಡ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ಅದೇ ರೀತಿ ಸ್ಯಾರಿ ಅಂತ ತಿಳ್ಕೊಳ್ಳಿ. ಈಗ ಸ್ಯಾರಿ ಕೂಡ ನೋಡೋಣ ಹೇಗೆ ಇದು ಮಾಡುತ್ತಂತ. ಈ ಒಂದು ಸ್ಯಾರಿ ಎಲ್ಲೆಲ್ಲ ಅವೈಲಬಿಲಿಟಿ ಇದೆ ಅಂತ. ಈಗ ನಾನು ಅದನ್ನ ಎಕ್ಸಾಕ್ಟ್ ಆಗಿ ಕ್ಲಿಕ್ ಮಾಡಿದೆ, ಒಂದು ಸರ್ಚ್ ಐಕನ್ನ ಟ್ಯಾಪ್ ಮಾಡಿದೆ. ಟ್ಯಾಪ್ ಮಾಡಿದ್ಮೇಲೆ ನಿಮಗೆ ರಿಲೇಟೆಡ್ ಸ್ಯಾರಿನ ನಿಮ್ಗೆ ತೋರಿಸ್ತಿದೆ. ಇಲ್ಲಿ ಲೆನ್ಸಲ್ಲಿ ಮತ್ತೊಂದು ಆಪ್ಷನ್ಸ್ ಏನಿದೆ ಅಂತಂದ್ರೆ, ಇಲ್ಲಿ ಶಾಪಿಂಗ್ ಬೇಕಾದ್ರೆ ಮಾಡೋದು. ನಾನು ಹೇಳಿದ್ನೆಲ್ಲ ಸೇಮ್ ಆಪ್ಷನ್ಸ್ ಅದು. ನೀವು ಶಾಪಿಂಗ್ ಅಂದ್ರೆ ನೀವು ಕರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡಿದಾಗ ಆ ಒಂದು ಸ್ಯಾರಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಶಾಪ್ ಕ್ಲೂಸಲ್ಲಿ ನಿಮಗೆ ಆ ಒಂದು ಸ್ಯಾರಿ ಸೇಮ್ ಎಕ್ಸಾಕ್ಟ್ ಸ್ಯಾರಿ ನಿಮಗೆ ಸಿಗ್ತಿದೆ ಅಂತ ಇಲ್ಲಿ ತೋರಿಸ್ತಿದೆ. ಈ ರೀತಿ ನಾವು ಆ ಒಂದು ಇಮೇಜ್ ಇಂದನೇ ಯಾವುದೇ ಒಂದು ವಸ್ತುವನ್ನ ಬೇಕಾದ್ರೆ ನಾವು ಬೈ ಮಾಡ್ಬೋದು, ಅದೊಂದು ಕಾಸ್ಟ್ ಕೂಡ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್, ಇನ್ನೊಂದು ಏನಂತಂದ್ರೆ ಸ್ನೇಹಿತರೆ, ಈಗ ನಾನು ಮತ್ತೆ ಗೂಗಲ್ ಲೆನ್ಸ್ ಹೋದಾಗ ನಿಮಗೆ ಕಾಣಿಸ್ತಿರ್ಬೋದು, ಈ ಒಂದು ಕುಷ್ಕ ಕಾಣಿಸ್ತಿದೆ. ಈ ಒಂದು ಕುಷ್ಕನ ಕ್ಲಿಕ್ ಮಾಡಿದ್ರೆ ಅವೈಲಬಿಲಿಟಿ ಹತ್ರದಲ್ಲಿ ಎಲ್ಲೆಲ್ಲಿ ನಿಯರ್ ಬೈ ಲೊಕೇಶನ್ಸ್ ಇದೆ ಅದನ್ನ ಕೂಡ ಬೇಕಾದ್ರೆ ನಾವು ಈ ನಿಮ್ಗೆ ಲಾಸ್ಟ್ ಹೋದಾಗ ಡೈನಿಂಗ್ ಬನ್ನಿ. ಡೈನಿಂಗ್ ಬಂದಾಗ ನೀವು ಎಕ್ಸಾಕ್ಟ್ ಆ ಒಂದು ಇಮೇಜ್ಗೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಟ್ಯಾಪ್ ಮಾಡಿದ್ರೆ ಸಾಕು, ಆ ಒಂದು ರಿಲೇಟೆಡ್ ಇಮೇಜ್ ರೆಸ್ಟೋರೆಂಟ್ ಇದ್ರೆ ಅದು ತೋರಿಸುತ್ತೆ. ಹತ್ರದಲ್ಲೇ ರೆಸ್ಟೋರೆಂಟ್ ಇದ್ರೆ ನಿಮಗೆ ಟಾಪ್ ಸೈಟ್ ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು, ಹತ್ರದಲ್ಲಿ ಹೋಟೆಲ್ಗಳಿದ್ರೆ. ಈ ರೀತಿ ನಾವು ಇಮೇಜ್ ಮುಖಾಂತರ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೋಬಹುದು, ಆ ಲೊಕೇಶನ್ ಎಲ್ಲಿದೆ, ಅದು ಎಲ್ಲಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ
ಈಗ ನಾನು ತಾಜ್ ಮಹಲ್ ತಗೋತೀನಿ ಸ್ನೇಹಿತರೆ. ಲೊಕೇಶನ್ ಹೇಗೆ ಐಡೆಂಟಿಫೈ ಮಾಡುತ್ತೆ ಅಂತ ಈಗ ನಾವು ನೋಡ್ಬೋದು. ಈಗ ನಾನು ಲಾಸ್ಟ್ನೇದಾಗಿ ನಿಮ್ಗೆ ಲೊಕೇಶನ್ ತೋರಿಸ್ತಾ ಇದ್ದೀನಿ. ಈ ಒಂದು ಇಮೇಜ್ನಾಗ ನಾನು ಕ್ಲಿಕ್ ಮಾಡ್ತೀನಿ, ಈ ಒಂದು ಟ್ಯಾಪ್ ಮಾಡಿ ನಾನು ಸರ್ಚ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ನು ಅದು ತೋರಿಸುತ್ತೆ. ನಿಮ್ಗೆ ಕಾಣಿಸ್ತಿರ್ಬೋದು, ಇದು ತಾಜ್ ಮಹಲ್ ವ್ಯೂ. ಕೆಲವೊಂದು ಇಮೇಜ್ಗಳು ತೋರಿಸ್ಬೇಕಾದ್ರೆ ಲೊಕೇಶನ್ ಕೂಡ ಎಕ್ಸಾಕ್ಟ್ ಆಗಿ ಈ ರೀತಿ ನಾವು ಎಕ್ಸಾಕ್ಟ್ ಆಗಿ ಆ ಒಂದು ಇಮೇಜ್ ಇಂದಾನೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನಾವು ತಗೋಬಹುದು. ಈ ಒಂದು ಗೂಗಲ್ ನೆಸ್ನಲ್ಲಿ ಈಸಿಯಾಗಿ ನಾವು ಯಾವುದೇ ಒಂದು ವಸ್ತುವಿನ ಇನ್ಫಾರ್ಮೇಶನ್ ಈಸಿಯಾಗಿ ತಗೋಬಹುದು ಈ ಒಂದು ಆಪ್ಷನ್ಸ್ ಇಂದ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.